ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಷ್ಟು ಡೆಕೋರೇಟಿವ್ ಐಟಮ್ಸ್ಗಳಾಗಿರ್ಬೋದು ಮತ್ತು ಸ್ವಲ್ಪ ಯೂಸ್ಫುಲ್ ಆಗಿರುವಂಥ ಅಂದರೆ ಕಿಚನ್ ಐಟಮ್ಸ್ಗಳಾಗಿರ್ಬೋದು, ಸೊ ಹೀಗೆ ಒಂದಷ್ಟು ರ್ಯಾಂಡಮ್ ಆಗಿ ಮೀಶೋದಲ್ಲಿ ತರಿಸಿದ್ದೀನಿ. ಸೊ ಅದೆಲ್ಲ ನಿಮಗೆ ತೋರಿಸ್ತೀನಿ ಮುಂದೆ. ಆಲ್ರೆಡಿ ಸ್ವಲ್ಪ ಗ್ಲಿಮ್ಸ್ ಕೂಡ ನೀವು ನೋಡ್ತಾ ಇದ್ದೀರಲ್ವಾ. ಸೊ ಇದೆಲ್ಲದೂ ಕೂಡ ಮೀಶೋದಲ್ಲೇ ತೊಗೊಂಡಿದ್ದು. ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಮಾತ್ರ. ಆ್ಯಂಡ್ ಪ್ರೈಸು ಕೂಡ ವರ್ತ್ ಅಂತಲೇ ಹೇಳ್ಬೋದು, ಅಷ್ಟು ಸಖತ್ತಾಗಿದೆ. ಸೊ ಒಂದೊಂದೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿದಾಗ ಅಂದರೆ ಒಂದೊಂದೇ ಪ್ರಾಡಕ್ಟ್ ನಿಮಗೆ ಓಪನ್ ಮಾಡಿ ತೋರಿಸ್ತೀನಲ್ವಾ, ಆಗ ನಿಮಗೆ ಫುಲ್ ಎಕ್ಸ್ಪ್ಲೈನ್ ಡೀಟೇಲ್ಸ್ ಕೊಡ್ತೇನೆ. ಸೊ ದಟ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ. ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಕೂಡ ತಗೋಬಹುದು. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಓಕೆನಾ? ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ, ಹೊಸದಾಗಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಮತ್ತು ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಹಾಕುವಂಥ ವಿಡಿಯೋಸ್ ಎಲ್ಲದೂ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿನೇ ನೋಡ್ಬೋದು. ಓಕೆನಾ? ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅನ್ಕೊಳ್ತಾ. ಸೊ ಬನ್ನಿ ಹಾಗಾದ್ರೆ ಕ್ವಿಕ್ ಆಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಯಾವುದು ಮೀಶೋದಲ್ಲಿ ತರಿಸಿದೀನಿ ಅಂತ ಹೇಳಿ ಒಂದು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಸೊ ಇದು ಬಂದು ವಾಲ್ ಹ್ಯಾಂಗಿಂಗ್ ಅಥವಾ ವಾಲ್ ಆರ್ಟ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಮಾತ್ರ. ಒಂದ್ ರೀತಿ ಫಾರಿನ್ ನಲ್ಲಿ ಏನೋ ತರಿಸಿದೀವಿ ಅಷ್ಟು ಸಖತ್ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ಇದು ಬಂದು ಫ್ಲವರ್. ಓಕೆನಾ? ಬಟ್ ನಮಗೆ ನೋಡ್ಲಿಕ್ಕೆ ಫ್ಲವರ್ ಅಂತ ಅನ್ಸೋದಿಲ್ಲ, ಅಷ್ಟು ಚೆನ್ನಾಗಿದೆ. ಮತ್ತೆ ಇದು ಹ್ಯಾಂಡ್ ಮೇಡ್ ಇದು. ಓಕೆನಾ? ಸೊ ಏನು ಒಂದ್ ರೀತಿ ಮೆಷಿನ್ ಅಲ್ಲಿ ಮಾಡಿರೋದು ಆ ರೀತಿನಲ್ಲ, ಹ್ಯಾಂಡ್ ಮೇಡ್ ಕೂಡ ಹೌದು. ತುಂಬಾ ಚೆನ್ನಾಗಿದೆ. ಮೆಟಲ್ ಬರುತ್ತೆ ಇದು ಮೆಟೀರಿಯಲ್ ಬಂದು. ಸೊ ಫುಲ್ ಮೆಟಲ್ ಅಲ್ಲಿ ಮಾಡಿದ್ದಾರೆ. ಸಖತ್ತಾಗಿದೆ ಮಾತ್ರ. ಸೈಜ್ ಒಂದು ನಾರ್ಮಲ್ ಸೈಜ್ ಚೆನ್ನಾಗಿದೆ. ತುಂಬಾ ಚಿಕ್ಕದು ಇಲ್ಲ, ತುಂಬಾ ದೊಡ್ಡದು ಇಲ್ಲ. ಸೊ ನಾರ್ಮಲ್ ಸೈಜ್ ಅಲ್ಲಿ ಇದೆ. ಸೊ ನಿಮ್ಮ ವಾಲ್ಗೆಲ್ಲ ಸಖತ್ತಾಗಿ ಕಾಣಿಸುತ್ತೆ. ಸೊ ಸೇಮ್ ನಾನಾಗಲೇ ಹೇಳ್ದಾಗೆ ಎಲ್ಲೋ ಫಾರಿನ್ ಅಲ್ಲೆಲ್ಲ ಹೋದಾಗ ಟೂರ್ ಹೋದಾಗ ತಗೊಬಂದಿದ್ದಾರೇನೋ, ಸೊ ಅಥವಾ ಅಲ್ಲಿಂದ ಏನಾದ್ರು ತಗೊಂಡಿದ್ದಾರೇನೋ, ಅಷ್ಟು ತುಂಬಾ ಚೆನ್ನಾಗಿದೆ. ಬಿಕಾಸ್ ಇದೆಲ್ಲ ಯೂನಿಕ್ ಅಂಡ್ ರೇರ್ ಪೀಸ್ಗಳಿವೆಲ್ಲ. ಅಂಡ್ ಈಗ ಸ್ವಲ್ಪ ಟ್ರೆಂಡಿ ಕೂಡ ಹೌದು ಅಂತಾನೆ ಹೇಳ್ಬೋದು. ಸೊ ಇದು ನೀವು ವಾಲ್ಗಾರು ಹಾಕೋಬಹುದು, ಅಥವಾ ನೀವೇನಾದ್ರು ಔಟ್ ಸೈಡ್ ಕೂಡ ನೀವು ಇದನ್ನ ಪ್ಲೇಸ್ ಮಾಡ್ಕೋಬಹುದು, ಅಥವಾ ಕಿಚನ್ ಅಲ್ಲಿ ಕೂಡ ಹಾಕೋಬಹುದು. ನಿಮ್ಗೆ ಎಲ್ಲಿ ನಿಮ್ಗೆ ಇಷ್ಟ ಅನ್ಸುತ್ತೆ, ಎಲ್ಲಿ ಸಖತ್ತಾಗಿ ಕಾಣಿಸುತ್ತೆ ನಿಮ್ಮ ಮನೆಯಲ್ಲಿ, ಸೊ ಅಲ್ಲಿ ವಾಲ್ಗೆ ನೀವು ಇದನ್ನ ಫಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ, ಹೈ ಕ್ವಾಲಿಟಿಲಿದೆ. ಅಂಡ್ ಪ್ರೈಸ್ ಎಷ್ಟು ಗೊತ್ತಾ, ನೀವು ಬಿಲೀವ್ ಮಾಡಲ್ಲ, ಬರೀ 307 ರೂಪಾಯಿನೇನೋ ಅಷ್ಟೇನೆ. ನಿಮ್ಗೆ ಇನ್ನೂ ಕಡಿಮೆಯಲ್ಲಿ ಕೂಡ ತೋರಿಸ್ಬೋದು. ಒಂದ್ಸಲ ಚೆಕ್ ಮಾಡಿ. ಸ್ವಲ್ಪ ಮೀಶೋದಲ್ಲಿ ಸ್ವಲ್ಪ ಹಾಗೇನೆ ನನಗೆ ಒಂದು ಪ್ರೈಸ್ ತೋರಿಸ್ರೆ ನಿಮಗೆ ಇನ್ನೊಂದು ಪ್ರೈಸ್ ತೋರಿಸುತ್ತೆ. ಸೊ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಇಷ್ಟರೇ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೆಕ್ಸ್ಟ್ ಐಟಮ್ ಯಾವುದು ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ವೇಟ್ ಮಾಡ್ತಿರೋಂಥ ಈ ಒಂದು ಫೋಲ್ಡಬಲ್ ಕಾಫಿ ಟೇಬಲ್. ಇದು ಮಿನಿ ಆಗಿದೆ ಅಂತಾನೆ ಹೇಳ್ಬೋದು. 13 ಇಂಚು ಹೈಟ್ ಮತ್ತೆ ಏನು ವೆಟ್ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ. ತುಂಬಾ ಸ್ಮಾಲ್ ಅಲ್ಲ, ತುಂಬಾನೇ ದೊಡ್ಡದು ಅಲ್ಲ. ಸೊ ಆ ರೀತಿನಲ್ಲಿದೆ. ಕಾಫಿ ಟೇಬಲ್, ಮಿನಿ ಕಾಫಿ ಟೇಬಲ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ನಿಮ್ಮ ಮನೇಲಿ ಗಾರ್ಡನಿಂಗ್ ಏರಿಯಾ ಅಂತೆಲ್ಲ ಮಾಡ್ಕೊಂಡಿರ್ತೀರಾ, ಅಥವಾ ಒಂದು ಮಿನಿ ಸ್ವಲ್ಪ ಲೈಕ್ ಚಿಲ್ ಮಾಡ್ಲಿಕ್ಕೆ ಅಂತ ಒಂದು ಸ್ವಲ್ಪ ಏರಿಯಾ ಎಲ್ಲ ಮಾಡ್ಕೊಂಡಿರ್ತೀರಲ್ವಾ. ಸೊ ಅಲ್ಲೆಲ್ಲ ಇಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಇದನ್ನ ನೀವು ಡೆಕೋರೇಟಿವ್ ಆಗಿ ನೀವು ಕೂಡ ಯೂಸ್ ಮಾಡಬಹುದು. ಸೊ ಈ ಟೇಬಲ್ ಮೇಲೆ ಲೈಕ್ ಪ್ಲಾಂಟ್ಸ್ ಆಗಿರ್ಬೋದು, ಅಥವಾ ಫ್ಲವರ್ ಪ್ಲಾಂಟ್ಸ್ ಆಗಿರ್ಬೋದು. ಸೊ ಹೀಗೆ ಡಿಫ್ರೆಂಟ್ ಆಗಿ ಏನಾದ್ರು ನೀವು ಡೆಕೋರೇಟಿವ್ ಪೀಸ್ ತರ ಕೂಡ ನೀವು ಇದನ್ನ ಯುಟಿಲೈಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ. ಇದು ವುಡ್ಡಿಂದು ಅಂದ್ರೆ ಮರದಿದು. ಓಕೆನಾ? ಸೊ ಮತ್ತೆ ಪಾಲಿಶಿಂಗ್ ಬಂದ್ಬಿಟ್ಟು ಸೇಮ್ ಒಂದ್ ರೀತಿ ಈಗ ಒರಿಜಿನಲ್ ಏನು ಮರಗಳೆಲ್ಲ ಬರುತ್ತೆ ನೋಡಿ ಪೀಸು. ಸೊ ಅದೇ ರೀತಿನಲ್ಲಿ ಬ್ರೌನ್ ಕಲರ್ ಅಲ್ಲಿ ಪೇಂಟಿಂಗ್ ಇದೆ. ತುಂಬಾ ಚೆನ್ನಾಗಿದೆ. ಯಾರು ಕೂಡ ಇದು ನಾರ್ಮಲ್ ಮರದಿಂದ ಮಾಡಿದಂತ ಅನ್ಸೋದಿಲ್ಲ. ಬೀಟೆ ಮರದೆಲ್ಲ ನಿಮ್ಮ ಹತ್ರ ಏನೋ ನಿಮ್ಮ ಮನೇಲಿ ಏನಾದ್ರು ಒಂದು ಐಟಮ್ಸ್ ಎಲ್ಲ ಇರತ್ತೆ ನೋಡಿ, ಲೈಕ್ ಫರ್ನಿಚರ್ಸ್ ಆಗಿರ್ಬೋದು, ಅಥವಾ ಏನಾದ್ರು ಕಾಟ್ ಆಗಿರ್ಬೋದು. ಸೊ ಆ ರೀತಿನಲ್ಲೇ ಬರುತ್ತೆ. ಸೊ ಅದೇ ರೀತಿನಲ್ಲೇ ಪಾಲಿಶಿಂಗ್ ಕೂಡ ಇದೆ. ಸೊ ನೋಡಿದ್ರು ಸೇಮ್ ಅದೇ ಅಂತಾನೆ ಅನ್ಕೊಂತಾರೆ. ಮತ್ತೆ ಎಷ್ಟು ಪ್ರೈಸ್ ಗೊತ್ತಾ, ಇದು ತುಂಬಾನೇ ಕಡಿಮೆ ಪ್ರೈಸು, ಬರೀ 400 ರೂಪೀಸ್ ಅಷ್ಟೇನೆ. ಎಲ್ಲೂ ನಿಮಗೆ ಸಿಗೋದಿಲ್ಲ 400 ರೂಪೀಸ್ನಲ್ಲಿ ಈ ಒಂದು ಫೋಲ್ಡೇಬಲ್ ಟೀ ಟೇಬಲ್. ಸೊ ಇಷ್ಟಲ್ಲೇ ಪರ್ಚೇಸ್ ಮಾಡಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ನಿಮ್ಗೆ ಎಲ್ಲಿ ಬೇಕಾದ್ರೂ ನೀವು ಅದನ್ನ ಫಿಕ್ಸ್ ಮಾಡ್ಬೋದು. ಅಂಡ್ ತುಂಬಾನೇ ಒಂದು 10 ಅಥವಾ ಒಂದು 15 kg ನಂಗೆ ಅಷ್ಟು ಗೊತ್ತಾಗಿಲ್ಲ ಎಷ್ಟು kg ಕೆಪಾಸಿಟಿ ಅಂತ ಹೇಳಿ. ಬಟ್ ಓಕೆ, ತುಂಬಾ ಚೆನ್ನಾಗಿದೆ. ಒಳ್ಳೆ ಕೆಪಾಸಿಟಿ ಅಂದ್ರೆ ಕೆಜಿನ ಇದು. ಅದ್ರ ಮೇಲೆ ನೀವೇನಾದ್ರು ಫಿಕ್ಸ್ ಮಾಡ್ತೀರಾ ಅಂದ್ರೆ ತುಂಬಾ ಏನು ಹೆವಿ ವೆಯ್ಟ್ ನೀವೇನು ಇಡೋದಿಲ್ಲ, ನಾರ್ಮಲ್ ವೆಯ್ಟ್ ಎಲ್ಲ ಇಡ್ತಿರಲ್ಲ. ಸೊ ಸಖತ್ತಾಗಿದೆ, ಹೈಲಿ ರೆಕಮೆಂಡ್ ಮಾಡ್ತೀನಿ. ಇಷ್ಟರೇ ಪರ್ಚೇಸ್ ಮಾಡಿ, ಲಿಂಕ್ ಇರುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಇನ್ನೊಂದು ಏನ್ ತರಿಸಿದೀನಿ ಅಂತ ಹೇಳಿದ್ರೆ ಇನ್ನೊಂದು ಕೂಡ ವಾಲ್ ಹ್ಯಾಂಗಿಂಗ್ ತರಿಸಿದೀನಿ. ಅದು ಕೂಡ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದೀನಿ ನೋಡಿ. ಸೊ ಇದು ಬಂದು ಮರದಲ್ಲಿ ಮಾಡಿರೋಂಥದ್ದು ಫ್ರೆಂಡ್ಸ್. ಓಕೆನಾ? ಬಟ್ ಪೇಂಟಿಂಗ್ ಬಂದು ಬ್ಲೂ ಪೇಂಟ್ ನ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಬ್ಲೂ ಕಲರ್ ನಾನು ಈ ರೀತಿ ವಾಲ್ ಹ್ಯಾಂಗಿಂಗ್ ನೋಡಿದ್ದು ಫಸ್ಟ್ ಟೈಮ್ ಇದು. ಮತ್ತೆ ಯೂನಿಕ್ ಆಗಿದೆ, ರೇರ್ ಆಗಿದೆ ಅಂತ ಹೇಳಿ ಸೊ ತರಿಸಿದೀನಿ, ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ. ಮತ್ತೆ ಮಿರರ್ ಕೂಡ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದನ್ನ ನೀವು ಒಂದು ಮಿರರ್ ವಾಲ್ ಹ್ಯಾಂಗಿಂಗ್ ತರನು ಕೂಡ ನೀವು ಇದನ್ನ ಯುಟಿಲೈಸ್ ಮಾಡ್ಕೋಬಹುದು, ಅಥವಾ ಡೆಕೋರೇಟಿವ್ ಪರ್ಪಸ್ಗಾರು ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ, ಮರದಲ್ಲಿ ಮಾಡಿರೋದು. ಅಂಡ್ ತುಂಬಾ ಕಟ್ ವರ್ಕ್ ಡಿಸೈನ್ ಅಲ್ಲಿ ಒಂದ್ ರೀತಿ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ತುಂಬಾನೇ ಕಡಿಮೆ ಪ್ರೈಸ್ ಇದು ಕೂಡ ಅಷ್ಟೇ. ಒಂದು 262 ರೂಪಾಯಿ ಅಥವಾ 265 ರೂಪಾಯಿನೆಲ್ಲ ಸಿಗ್ಬಿಡತ್ತೆ. ತುಂಬಾ ಚೆನ್ನಾಗಿದೆ. ಬ್ಲೂ ಪೇಂಟ್ ಮಾಡಿದ್ದಾರೆ, ಸಖತ್ತಾಗಿದೆ. ಸೊ ಇಷ್ಟರೇ ಪರ್ಚೇಸ್ ಮಾಡಿ, ಲಿಂಕ್ ಇರುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಒಂದು
ಒಂದು ಸರ್ವಿಂಗ್ ಟ್ರೇನ ತಗೊಂಡಿದ್ದೀನಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಲೈಕ್ ಇದು ಜರ್ಮನ್ ಸಿಲ್ವರ್ ಬರುತ್ತೆ, ಓಕೆನಾ. ಸೊ ಇವಾಗಂತೂ ಜರ್ಮನ್ ಸಿಲ್ವರ್ ಎಲ್ಲದರಲ್ಲೂ ಇದೆ ಅಂತಾನೆ ಹೇಳ್ಬೋದು. ಸೊ ಸಣ್ಣ ವಸ್ತುವಿಂದ ಹಿಡಿದು ತುಂಬಾ ಗ್ರ್ಯಾಂಡ್ ಆಗೋ ಕೂಡ ನಿಮಗೆ ಜರ್ಮನ್ ಸಿಲ್ವರ್ ಅಲ್ಲಿ ಸಾಕಷ್ಟು ಐಟಮ್ಸ್ ಎಲ್ಲ ಸಿಕ್ಬಿಡುತ್ತೆ. ಸೊ ನಾನು ಬಂದು ಈ ಒಂದು ಸರ್ವಿಂಗ್ ಟ್ರೇನ ತಗೊಂಡಿದ್ದೀನಿ. ಸೊ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ನೀವೇನಾದ್ರು ದೂರದಿಂದ ಅಥವಾ ಯಾರೋ ನಿಮ್ಮ ಮನೆ ಬಂದವರೆಲ್ಲ ನೋಡಿದ್ರು ಅಂತ ಅಂದ್ರೆ ಸೊ ಸೇಮ್ ಒರಿಜಿನಲ್ ಸಿಲ್ವರೇ ತಗೊಂಡಿದ್ದಾರೆ, ಅಂದ್ರೆ ಬೆಳ್ಳಿದೇ ತಗೊಂಡಿದ್ದಾರೆ ಒಂದು ಸರ್ವಿಂಗ್ ಟೇಬಲ್ ಅಂತ ಅನ್ಕೊಂಡ್ಬಿಡ್ತಾರೆ, ಅಷ್ಟು ತುಂಬಾ ಚೆನ್ನಾಗಿದೆ. ಸೊ ಇದನ್ನ ನೀವು ಲೈಕ್ ನಿಮ್ಮ ಮನೇಲಿ ಪೂಜೆ ಏನೋ ನಡೀತಿತ್ತು ಅಂತ ಹೇಳಿದ್ರೆ ಸೊ ಆ ಒಂದು ಪರ್ಪಸ್ಗಾದ್ರು ಕೂಡ ನೀವು ಇದನ್ನ ಯುಟಿಲೈಸ್ ಮಾಡ್ಕೋಬಹುದು. ಅಥವಾ ಒಂದು ಡೆಕೋರೇಟಿವ್ ಪೀಸ್ ಆಗು ಕೂಡ ನೀವು ಅಂದ್ರೆ ಫುಲ್ ಅದಕ್ಕೆಲ್ಲ ಫ್ಲವರ್ಸ್ ಎಲ್ಲ ಹಾಕ್ಬಿಟ್ಟು ಸೊ ಒಂದು ಟೇಬಲ್ ಮೇಲೆ ಇಡುವಂಥದ್ದು. ಸೊ ಈ ರೀತಿಯಿಂದ ನೀವು ಮಲ್ಟಿ ಪರ್ಪಸ್ ಅಲ್ಲಿ ಕೂಡ ನೀವು ಇದನ್ನ ಯುಟಿಲೈಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ತುಂಬಾ ತಿಕ್ಕಾಗೂ ಕೂಡ ಇದೆ. ಸೊ ಇದರಲ್ಲಿ 2 ಪೀಸ್ ಬರುತ್ತೆ, ಓಕೆನಾ, ಬರೀ ಸಿಂಗಲ್ ಅಲ್ಲ. ಸೊ 2 ಪೀಸ್ ಬರುತ್ತೆ. ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಬರೀ 512 ರೂಪಾಯಿ ಅಷ್ಟೇನೆ. ಸೊ ತುಂಬಾನೇ ಕಡಿಮೆ ಪ್ರೈಸು ಅಂಡ್ ತುಂಬಾನೇ ದೊಡ್ಡದಾಗಿದೆ, ಓಕೆನಾ. ಒಂದು ದೊಡ್ಡದು ಕೊಡ್ತಾರೆ, ಇನ್ನೊಂದು ಅದಕ್ಕಿಂತ ಸ್ವಲ್ಪ ಸಣ್ಣ ಕೊಡ್ತಾರೆ, ಅಂದ್ರೆ ತುಂಬಾ ತೀರಾ ಸಣ್ಣದಲ್ಲ, ಸ್ವಲ್ಪ ಸಣ್ಣದು ಅಷ್ಟೇ. ಸೊ 2 ಪೀಸ್ ಬರುತ್ತೆ. ಇಷ್ಟೇ ಪರ್ಚೇಸ್ ಮಾಡಿ. ಬೇಕಾದ್ರೆ ನಿಮ್ಗೆ ಇನ್ನೂ ಕಡಿಮೆ ಪ್ರೈಸ್ ಅಲ್ಲೂ ಕೂಡ ಶೋ ಆಗ್ಬೋದು, ಲಿಂಕ್ ಇರುತ್ತಲ್ಲ ಒಂದ್ಸಲ ಚೆಕ್ ಮಾಡಿ, ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ಐಟಮ್ ಬಂದು ಇನ್ನೊಂದು ಕೂಡ ಸರ್ವಿಂಗ್ ಟ್ರೈನ ತರಿಸಿದೀನಿ. ಇದು ಬಂದು ಪ್ಯಾಕ್ ಆಫ್ 3 ಬರುತ್ತೆ. ತುಂಬಾ ಚೆನ್ನಾಗಿ ಯುನಿಕ್ ಆಗಿದೆ ಡಿಸೈನ್ ಅಂತಾನೆ ಹೇಳ್ಬೋದು. ನೀವೇ ನೋಡ್ತಿದ್ರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಒಂದು ತುಂಬಾ ಬಿಗ್ ಸೈಜ್ ಕೊಡ್ತಾರೆ, ಇನ್ನೊಂದು ನಾರ್ಮಲ್ ಸೈಜ್ ಬರುತ್ತೆ, ಮೀಡಿಯಮ್, ಅಂಡ್ ಲಾಸ್ಟ್ ಒಂದು ಸ್ಮಾಲ್, ಅಂದ್ರೆ ತುಂಬಾ ಸ್ಮಾಲ್ ಅಲ್ಲ, ಒಂದು ತುಂಬಾ ಒಂದು 10 ಕಪ್ ಇಡುವಂಥದ್ದು ಅಥವಾ ಒಂದು 7-8 ಕಪ್ಸ್. ಸೊ ಈ ರೀತಿ ಸರ್ವಿಂಗ್ ಮಾಡ್ಲಿಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಸೊ ಇದನ್ನು ಅಷ್ಟೇ ನೀವು ಯಾವ್ದಾದ್ರೂ ಪರ್ಪಸ್ಗಾದ್ರೂ ನೀವು ಯೂಸ್ ಮಾಡ್ಬೋದು. ಸೊ ಮನೇಲಿ ಪೂಜೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಹಣ್ಣುಗಳೆಲ್ಲ ಇಡೋದಕ್ಕೆ, ಫ್ಲವರ್ಸ್ ಎಲ್ಲ ಇಡೋದಕ್ಕೆ, ಸೊ ಹೀಗೆ ಅದಕ್ಕೂ ಕೂಡ ನೀವು ಇದನ್ನ ಯುಟಿಲೈಸ್ ಮಾಡ್ಕೋಬಹುದು. ಅಥವಾ ಮನೆಗೆ ಯಾರು ಬಂದಿದ್ದಾರೆ ಅಂತ ಹೇಳಿದ್ರೆ ಕಾಫಿ ಟೀ ಸರ್ವ್ ಮಾಡ್ಲಿಕ್ಕೂ ಕೂಡ ಇದನ್ನ ಮೀನ್ಸ್ ಸರ್ವಿಂಗ್ ಟ್ರೇ ಆಗು ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಕೂಡ ಇದೆ. ಪ್ಯಾಕ್ ಆಫ್ 3 ಇದು. ಅಂಡ್ ಪ್ರೈಸ್ ಎಷ್ಟಾಗತ್ತೆ ಅಂತ ಹೇಳಿದ್ರೆ 561 ರೂಪೀಸ್ ಆಗುತ್ತೆ. ಸೊ ತುಂಬಾನೇ ಕಡಿಮೆ ಪ್ರೈಸ್ ಕೂಡ ಹೌದು, ಬಿಕಾಸ್ 3 ಇದೆ ಅಲ್ವಾ. ಸೊ ಆರಾಮ್ಸಾಗಿ ಕೊಡ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಒಮ್ಮೆ ಚೆಕ್ ಮಾಡಿ ಲಿಂಕ್ ಅಲ್ಲಿ, ನಿಮ್ಗೆ ಏನಾದ್ರು ಕಡಿಮೆ ಇನ್ನೂ ಸಿಕ್ತು ಅಂತ ಹೇಳಿದ್ರೆ ಸೊ ಮಿಸ್ ಮಾಡಕ್ಕಂತೂ ಹೋಗ್ಬೇಡಿ, ಪರ್ಚೇಸ್ ಮಾಡ್ಬಿಡಿ, ಕಣ್ಣು ಮುಚ್ಕೊಂಡು. ಸಖತ್ತಾಗಿದೆ ಮಾತ್ರ, ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ತುಂಬಾ ಯೂನಿಕ್ ಆಗಿರೋಂತ ಒಂದು ಐಟಮ್ ತರಿಸಿದೀನಿ. ಸೊ ಅದು ಯಾವ್ದು ಅಂತ ಹೇಳಿದ್ರೆ ಈ ಒಂದು ಪ್ಲೇಟ್ಸ್ ತರಿಸಿದೀನಿ, ಓಕೆನಾ. ಸೊ ಏನಿದು ಪ್ಲೇಟು ಊಟ ಮಾಡ್ಲಿಕ್ಕೆ ಅಥವಾ ತಿಂಡಿ ತಿನ್ಲಿಕ್ಕೆ ಅಥವಾ ಸ್ನಾಕ್ಸ್ ಏನಾರ ಯೂಸ್ ಮಾಡ್ಲಿಕ್ಕೆ ಅಂತ ಅನ್ಕೋಬಹುದು. ಸೊ ಇದು ಆ ಒಂದು ಪರ್ಪಸ್ಸಿಗಲ್ಲ ಇದು. ಸೊ ಇದು ಬಂದು ವಾಲ್ ಹ್ಯಾಂಗಿಂಗ್, ಓಕೆನಾ. ಸೊ ನೀವು ಗೋಡೆಗೆ ಇದನ್ನ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಲೈಕ್ ಪೇಂಟಿಂಗ್ ಮಾಡಿಸಿರೋ ತರ ಅಂತ ಅನ್ಸುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಸಖತ್ತಾಗಿ ಕಾಣಿಸುತ್ತೆ, ತುಂಬಾ ಮಲ್ಟಿ ಕಲರ್ ಅಲ್ಲಿ ಡಿಸೈನ್ ಅಲ್ಲಿ ಇದೆ. ಮತ್ತೆ ಶೇಪ್ ಕೂಡ ಅಷ್ಟೇ ರೌಂಡ್ ಶೇಪ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಯಾರು ನೋಡಿದ್ರೆ ಸೊ ಇದು ಊಟ ಪ್ಲೇಟ್ ಅಂತ ಅನ್ಕೊಂತಾರೆ. ಸೊ ಊಟ ಪ್ಲೇಟ್ ಅಲ್ಲ ಇದು. ಸೊ ಇದು ಬಂದು ವಾಲ್ ಡೆಕೋರೇಟಿವ್ ಐಟಮ್. ಇದು ತುಂಬಾ ಚೆನ್ನಾಗಿದೆ, ಮೆಟಲ್ ಬರುತ್ತೆ. ಇದು ಅಂದ್ರೆ ಮೆಟೀರಿಯಲ್ ಬಂದು ಮೆಟಲ್ ಬರುತ್ತೆ, ಮೆಟಲ್ ಅಲ್ಲಿ ಮಾಡಿದ್ದಾರೆ. ಅಂಡ್ ಡಿಸೈನ್ ಅಷ್ಟೇನೆ ಬ್ಲೂ ಕಲರ್ ವೈಟ್ ಕಲರ್ ಕಾಂಬಿನೇಷನ್ ಡಿಸೈನ್ ಇದೆ. ಸೊ ತುಂಬಾ ಯೂನಿಕ್ ಪೀಸ್ ಅಂತಾನೆ ಹೇಳ್ಬೋದು. ಸೊ ಸಪೋಸ್ ನಿಮ್ಮ ಮನೇಲಿ ಏನಾದ್ರೆ ಆಲ್ರೆಡಿ ನೀವೆಲ್ಲ ಮೀಶೋ ಇಂದ ಪರ್ಚೇಸ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಯಾರಿಗೆಲ್ಲ ಗೊತ್ತಿಲ್ಲ, ಇದು ಡಿಫ್ರೆಂಟ್ ಅಂಡ್ ಯೂನಿಕ್ ಪೀಸು, ತುಂಬಾ ಟ್ರೆಂಡಿಯಲ್ಲಿರುವಂಥ ಪೀಸ್ ಅಂತಾನೆ ಹೇಳ್ಬೋದು. ಸ್ವಲ್ಪ ಬೇರೆಯವ್ರಿಗಿಂತ ನಮ್ಮನೆ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು, ಒಂದ್ ರೀತಿ ತುಂಬಾ ಡಿಫ್ರೆಂಟ್ ಆಗಿರ್ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈ ಒಂದು ವಾಲ್ ಹ್ಯಾಂಗಿಂಗ್ ನ ಪರ್ಚೇಸ್ ಮಾಡಿ, ಸಖತ್ತಾಗಿ ಕಾಣಿಸುತ್ತೆ. ಇದರಲ್ಲಿ ಪೀಸ್ ಬಂದು 5 ಪೀಸ್ ಕೊಡ್ತಾರೆ, ಓಕೆನಾ. ಒಂದು ತುಂಬಾ ದೊಡ್ಡದು, ಇನ್ನೊಂದು ಅದಕ್ಕಿಂತ ಸ್ವಲ್ಪ ಸಣ್ಣದು, ಇನ್ನೊಂದು ಸ್ವಲ್ಪ ಸಣ್ಣದು. ಸೊ ಹೀಗೆ 5 ಪೀಸ್ ಬರುತ್ತೆ, ಆರಾಮ್ಸಾಗಿ ಕೊಡ್ಬೋದು. ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ನೀವು ಬಿಲೀವ್ ಮಾಡಲ್ಲ, 841 ರೂಪೀಸ್, ಅಂದ್ರೆ 841 ರೂಪಾಯಿ ಅಷ್ಟೇನೆ. ಸೊ ಯಾಕೆ ಅಷ್ಟೇನೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಇದು ಬಂದು ಮೆಟಲ್, ಓಕೆನಾ. ಸೊ ಮೆಟಲ್ ಕ್ವಾಲಿಟಿಲಿ ಮಾಡಿರುವಂತದ್ದು ಅಂಡ್ ತುಂಬಾನೇ ಥಿಕ್ನೆಸ್ ಆಗಿದೆ, ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಇದನ್ನು ಅಷ್ಟೇ ಎಲ್ಲೋ ಫಾರಿನ್ ಅಲ್ಲೆಲ್ಲ ನೀವು ನೋಡಿರ್ತೀರಾ, ಲೈಕ್ ಫಿಲ್ಮ್ ಅಲ್ಲೆಲ್ಲ ನೋಡಿರ್ತೀರಾ ನೋಡಿ. ಸೊ ಅವ್ರ ಮನೆಗಳಲ್ಲೆಲ್ಲ ಈ ರೀತಿ ಡಿಫ್ರೆಂಟ್ ಆಗೆಲ್ಲ ಫಿಕ್ಸ್ ಮಾಡಿರ್ತಾರಲ್ಲ ವಾಲ್ ಹ್ಯಾಂಗಿಂಗ್ ಅಥವಾ ವಾಲ್ ಡೆಕೋರೇಟಿವ್ ಪೀಸ್ ಎಲ್ಲ. ಸೇಮ್ ಅದೇ ಕಾನ್ಸೆಪ್ಟ್ ಇವಾಗ ಮೀಶೋದಲ್ಲೂ ಕೂಡ ನಿಮಗೆ ಸಿಗ್ತಿದೆ. ಸೊ ಅಲ್ಲೆಲ್ಲೋ ಯಾರೋ ಮಾಡಿರೋದನ್ನ ಸೊ ನಿಮ್ಮ ಮನೇಲಿ ನೀವು ಕೂಡ ಮಾಡ್ಕೋಬಹುದು, ಅಂದ್ರೆ ಡೆಕೋರೇಟಿವ್ ಮಾಡ್ಕೋಬಹುದು ನಿಮ್ಮ ವಾಲ್ಗೆ, ಸಕ್ಕದಾಗಿ ಕಾಣಿಸುತ್ತೆ. ಅಂಡ್ ಮತ್ತೆ ಲಿಂಕ್ ಇರುತ್ತಲ್ಲ, ಒಮ್ಮೆ ಚೆಕ್ ಮಾಡಿ ನೋಡಿ. ನಿಮ್ಗೆ ಇನ್ನೂ ಕಡಿಮೆ ಪ್ರೈಸ್ ಅಲ್ಲಿ ಸಿಕ್ತು ಅಂತ ಹೇಳಿದ್ರೆ ಸೊ ಇದನ್ನಂತೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಬಿಕಾಸ್ ತುಂಬಾ ಯೂನಿಕ್ ಅಂಡ್ ರೇರ್ ಪೀಸು. ನಾವ್ ಇದನ್ನ ಐಕಿಯಾದಲ್ಲೆಲ್ಲ ತಗೊಂತೀವಿ ಅಂತ ಹೇಳಿದ್ರೆ ಹೆವಿ ಕಾಸ್ಟ್ಲಿ ಬಿದ್ಬಿಡತ್ತೆ. ಸೊ ಮಿಸ್ ಮಾಡಕ್ಕಂತೂ ಹೋಗ್ಬೇಡಿ, ಮೀಶೋದಲ್ಲಿ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಸಿಕ್ಕಿದೆ. ಸೊ ಇಷ್ಟಾರೆ ಪರ್ಚೇಸ್ ಮಾಡಿ, ಲಿಂಕ್ ಇರುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಮೀಶೋದಲ್ಲಿ ಏನೆಲ್ಲ ತರಿಸಿದೆ ಅಂತ ಹೇಳಿ. ಸೊ ಎಲ್ಲದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ ಹೇಳಿ. ಸೊ ನೋಡಿ, ನಾನು ಹೇಳಿರೋ ಪ್ರೈಸ್ಗಿಂತ ಇನ್ನೂ ಕಮ್ಮಿ ಇತ್ತು ಅಂತ ಹೇಳಿದ್ರೆ ಎಲ್ಲದು ಕೂಡ ತಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ಯುಟಿಲೈಸ್ ಆಗುತ್ತೆ, ಅಥವಾ ನಿಮ್ಗೆ ಯಾವ್ದು ಪಾಕೆಟ್ ಫ್ರೆಂಡ್ಲಿ ಅಂತ ಅನ್ಸುತ್ತೆ ಸೊ ಅದನ್ನ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಲಿಂಕ್ ನಾನು ಆಗಲೇ ಹೇಳಿದಾಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಫ್ರೆಂಡ್ಸ್. ಓಕೆ, ನಾನು ಡೌಟ್ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಸೊ ಪ್ಲೀಸ್ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೇನೆ. ಮತ್ತು ನಿಮಗೆ ಯಾವ್ದು ಐಟಮ್ಸ್ ತೋರಿಸ್ಬೇಕು ಅಂತ ಹೇಳಿ ಕೂಡ ಕಮೆಂಟ್ ಮಾಡಿ, ಆದಷ್ಟು ಟ್ರೈ ಮಾಡ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮತ್ತೆ ಮಿಸ್ ಮಾಡಿದಂತೆ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಹಾಗಾದ್ರೆ
ವಿಡಿಯೋನ ಎಂಡ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.